ಇವತ್ತು ನಾನು ನೆಲ್ಲಿಕಾಯಿ ಗೊಜ್ಜು ಮಾಡೋದನ್ನು ಹೇಳ್ಕೊಡ್ತೀನಿ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಹಾಗೆ ಬಾಯಿ ರುಚಿ ಕೂಡ ಸಖತ್ತಾಗಿರುತ್ತೆ. 4 ನೆಲ್ಲಿಕಾಯಿನ ಹೆಚ್ಚಿಬಿಟ್ಟು ನೀರೊಳಗೆ ಹಾಕ್ಕೊಳ್ಳಿ. ಆಮೇಲೆ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ, ಹಾಗೆ ಬೆಲ್ಲ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನಾನು ಮಸಾಲೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ, ಅರ್ಧ ಸ್ಪೂನ್ ಆಗುವಷ್ಟು ಇಲ್ಲಿ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. 4 ಮೆಣಸು ಹಾಕ್ಕೊಳ್ತಾ ಇದ್ದೀನಿ. 4 ರಿಂದ 5 ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಕಲರ್ ಬರೋವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ. ಗೋಲ್ಡನ್ ಕಲರ್ ಬಂದಾದ ನಂತರ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಹುರಿದಾದ ನಂತರ 1 ಸ್ಪೂನ್ ಆಗುವಷ್ಟು ಇಲ್ಲಿ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದರ ಬದಲಾಗಿ ನೀವು ಒಣಮೆಣಸನ್ನು ಕೂಡ ಬಳಸ್ಬೋದು. ಇಲ್ಲಿ ನಾನು 4 ರಿಂದ 5 ಸ್ಪೂನ್ ಆಗುವಷ್ಟು ಇಲ್ಲಿ ತೆಂಗಿನ ತುರಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಯಾವ ರೀತಿ ಹುರುಗಬೇಕಂದ್ರೆ ಡ್ರೈ ಆಗಬೇಕು, ಅಲ್ಲಿವರೆಗೂ ನೀವು ಹುರಿವಿರಿ. ಇದಾದ ನಂತರ ಮಿಕ್ಸಿ ತೊಪ್ಪಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಂದಂಥ 4 ಹೋಳುಗಳನ್ನು, ನೆಲ್ಲಿಕಾಯಿ ಹೋಳುಗಳನ್ನು ಈ ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ತುಂಬಾ ಟೇಸ್ಟ್ ಬರುತ್ತೆ, ಹಾಗಾಗಿ ನೀವು 4 ಹೋಳುಗಳನ್ನು ಹಾಕ್ಕೊಳ್ಳಿ. ಅದ್ರ ಜೊತೆಗೆ 2 ಸ್ಪೂನ್ ಆಗುವಷ್ಟು ಹುಣಸೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಬೆಂದಿರುವಂಥ ನೆಲ್ಲಿಕಾಯಿ ಬೇಯಿಸಿರುವಂಥ ನೀರನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇವಾಗ ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಡ್ಕೋಬೇಕಾಗುತ್ತೆ. 1/4 ಕಪ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಹಸಿಮೆಣಸಿಕಾಯಿ 2 ಸೀಳ್ಬಿಟ್ಟು ಇದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ನಮ್ಮ ಗೊಜ್ಜಿಗೆ ತುಂಬ ಟೇಸ್ಟ್ ಬರುತ್ತೆ. ಇಂಗಿನ ವಾಸನೆ ಮತ್ತು ಕರಿಬೇವಿನ ಸಖತ್ತಾಗಿರುತ್ತೆ. ಹಸಿಮೆಣಸಿಕಾಯಿ ರುಚಿ ಕೂಡ ಇರುತ್ತೆ. ನಾವು ರುಬ್ಬಿರುವಂಥ ಇನ್ನು ಮಸಾಲೆ ಇರುತ್ತಲ್ಲ ಅದನ್ನು ಸೇರಿಸ್ಬಿಟ್ಟು ಇವಾಗ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಕುದ್ದೆಲ್ಲ ಆದ ನಂತರ ಇನ್ನು ಬೆಂದಿರುವಂಥ ನೆಲ್ಲಿಕಾಯಿನೂ ಕೂಡ ಹಾಕಿ ಒಂದು 5 ನಿಮಿಷಗಳ ಕಾಲ ಕುದಿಸ್ರಿ. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೂಪರ್ ಆದಂತಹ ನೆಲ್ಲಿಕಾಯಿ ಗೊಜ್ಜು ರೆಡಿಯಾಗಿದೆ ನೋಡಿ. ಬಿಸಿ ಬಿಸಿ ಅನ್ನಕ್ಕೆ ಊಟ ಮಾಡಿ.